ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಒತ್ತೋ ಬೆಲ್ಲಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟ್ ಟೈಮ್ ನೋಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಬನ್ನಿ ನೋಡೋಣ ಏನೇನು ವೀಡಿಯೋಸ್ ದಿನಾನ ಹೇಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ನೋಡೋಣ ಬನ್ನಿ. ಇದು ಬರ್ಡೇ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಮಗುದು, ಒಂದು ಹುಡುಗಿದು, ನನ್ನ ಫ್ರೆಂಡ್ ಮಗಳದು ಬರ್ಡೇ ಅಂತಲೇ ಹೇಳ್ಬೋದು. ನಮ್ಮ ಪಕ್ಕದ ಮನೆಯಲ್ಲೇ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನಮ್ಮನ್ನು ಇನ್ವೈಟ್ ಮಾಡಿದರು, ಹೋಗಿದ್ವಿ. ತುಂಬ ಸಿಂಪಲ್ಲಾಗಿ ಎಂಜಾಯ್ಮೆಂಟಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಮಕ್ಕಳನ್ನ ಮತ್ತು ನಮ್ಮನ್ನೆಲ್ಲರನ್ನೂ ಕರೆದಿದ್ರು. ಕರೆದ್ಮೇಲೆ ಹೋಗಬೇಕಲ್ವ ಫ್ರೆಂಡ್ಸ್, ಹೋಗಿಲ್ಲ ಅಂದರೆ ಮತ್ತೆ ಅವ್ರಿಗೂ ಬೇಜಾರು ಮತ್ತು ನಮಗೂ ಕೂಡ ಬೇಜಾರು. ಎದ್ದು ಬಿದ್ದು ಮುಖ ನೋಡಬೇಕಲ್ಲ, ಹೋಗಲೇಬೇಕು. ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ಟಿ ವಿಯಲ್ಲಿ ಸಾಂಗ್ ಹಾಕ್ಕೊಂಡು ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾನು ಅದು ಮ್ಯೂಸಿಕ್ ಎಲ್ಲ ಯೂಟ್ಯೂಬಲ್ಲೇ ಕಾಪರೇಟಿಂಗ್ ಅಂತ ಬರುತ್ತೆ ಅಂದ್ಬಿಟ್ಟು ನಾನು ಫುಲ್ಲು ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವರು ಬಂದ್ಬಿಟ್ಟು ನಮ್ಮ ಮನೆ ಓನರ್, ಅವರು ಕೂಡ ಬಂದಿದ್ದರು. ಎಲ್ಲರೂ ಬಂದಿದ್ದರು, ಅಕ್ಕಪಕ್ಕ ಮನೆಯವರು ಎಲ್ಲರೂ ಬಂದಿದ್ದರು. ನಾನು ಕೂಡ ಹೋಗಿದ್ದೆ. ಸುಮಾರು 8 ಗಂಟೆ 8:15 ಆಗೋಗ್ಬಿಟ್ಟಿತ್ತು. ಹೋಗಿದ್ವಿ, ಚೆನ್ನಾಗಿತ್ತು. ದೊಡ್ಡವ್ರ ಮನೆ ಸೆಲೆಬ್ರೇಷನ್ಗೂ ಬಡವ್ರ ಮನೆ ಸೆಲೆಬ್ರೇಷನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ದೊಡ್ಡವರು ದೊಡ್ಡದಾಗಿ ಎಲ್ಲ ಇದಿರುತ್ತೆ. ಈ ಥರ ಚಿಕ್ಕದಾಗಿ ಮಾಡೋದು ತುಂಬ ಬಡವರು ತುಂಬ ಈ ಥರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿಯಾಗುತ್ತೆ, ಪ್ರೀತಿ ಇರುತ್ತೆ. ದೊಡ್ಡವ್ರು ಮಾಡೋದ್ರಲ್ಲಿ ಎಲ್ಲ ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ನಮ್ಗೆ ಅದಕ್ಕಿಂತ ನಮಗಿದೇ ಇಷ್ಟ ಅನಿಸುತ್ತೆ. ಸೊ ನೀವು ಕೂಡ ಎಲ್ಲರೂ ಈ ಪಾಪು ಬರ್ಡೇ ವಿಶ್ ಮಾಡ್ಬೋದು ಫ್ರೆಂಡ್ಸ್. ಮದುವೆಗೆ ಕೂಡ ಹೋಗಿದ್ವಿ ಫ್ರೆಂಡ್ಸ್. ಮತ್ತು ನೀವು ಈಗ ಒಂದು ವಿಡಿಯೋ ಹೋಯ್ತು ನೋಡಿರ್ಬೋದು. ನೀವು ನೋಡಿ, ಆ ಮಗು ಇದೆಯಲ್ಲ, ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಡ್ತಾಳಂತೆ. ನನಗೂ ತುಂಬ ಖುಷಿ ಆಯಿತು. ಅವಳಿಗೆ ಡೈರೆಕ್ಟಾಗಿ ನೋಡಿಬಿಟ್ಟು ಅವಳಿಗೆ ಒಂಥರ ಆಗೋಯ್ತು. ಇವು ಆಂಟಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಮ್ಮ ಅಂತ ಅವ್ರ ಅಮ್ಮಗೆ ಹೇಳ್ತಾ ಇದ್ಲು. ನಾನು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದೆ. ಹೌದು ಅಂದ್ಬಿಟ್ಟು ಬಂದ್ಬಿಟ್ಟು ಮಾತಾಡಿಸಿದ್ಲು. ಆಂಟಿ ನಿಮ್ಮದು ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ, ನಾನಂತೂ ಮಿಸ್ ಮಾಡ್ದಿರ ನೋಡ್ತೀನಿ, ನೀವು ಈ ನಡುವೆ ಯಾಕೋ ವೀಡಿಯೋ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ಲು. ಅವ್ರ ಅಮ್ಮನೂ ಕೂಡ ಡೈಲಿ ಕೇಳ್ತಾ ಇದ್ಲಂತೆ. ನನಗೆ ಕಾರಣಾಂತರದಿಂದ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ಲೋ ಆಗಿಬಿಟ್ಟೆ. ನೋಡಿ, ಇದೇ ಮಗು, ಅದು ತುಂಬಾ ಚೆನ್ನಾಗಿ ಮಾತಾಡಿಸಿದ್ಲು. ಮತ್ತು ರೀಲ್ಸ್ ಎಲ್ಲ ಮಾಡಿದ್ಲು. ಯೂಟ್ಯೂಬ್ ನನ್ನ ಚಾನಲಲ್ಲಿ ಕೂಡ ಮಾತಾಡಿದ್ಲು. ನಾವು ಕಂಪ್ನಿ ಹತ್ರ ಹೋಗಿದ್ವಿ ಫ್ರೆಂಡ್ಸ್. ಎಲ್ಲರೂ ಕಂಪ್ನಿಯಿಂದ ಬಸ್ ಮಾಡಿದ್ರು ಅವರು. ತುಂಬ ಜನ, ಎಲ್ಲರೂ ಲೇಡೀಸೇ ಇದ್ವಿ, ತುಂಬ ಜನ ಇದ್ದರು. ನೋಡಿ ಬಂದ್ವಿ ನಾವು. ಇದು ಎಂಟ್ರೆನ್ಸೇ ಈ ಥರ ಇದೆ. ಒಳಗಡೆ ಫುಲ್ಲು ನಮ್ಮ ಕಂಪ್ನಿಯವರೇ ಇದ್ವಿ. ಔಟ್ ಸೈಡವ್ರು ಕಮ್ಮಿ ಅಂತಲೇ ಹೇಳ್ಬೋದು. ತುಂಬ ಜನ ಬಂದಿದ್ವಿ, ಮುಕ್ಕಾಲು ಭಾಗ ನಾವೇ ಇದ್ಬಿಟ್ಟಿದ್ವಿ. ಪಾಪ ಅವರೆಲ್ಲರನ್ನೂ ಕರೆದಿದ್ರು, ಎಲ್ಲರೂ ಹೋಗಿದ್ವಿ. ಮದುವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೇನು ಇಷ್ಟ ಆಯಿತು ಅಂತ ಅಂದರೆ ಎಲ್ಲರೂ ಸೇರಿದ್ದೀವಿ ಅಂತ ಒಂದು ಖುಷಿ ಆಯಿತು. ಮತ್ತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಂಟ್ರೆನ್ಸಲ್ಲೇ ಬುದ್ಧನ ಇಟ್ಟಿದ್ರು, ಅದು ನೋಡಿ ತುಂಬ ಖುಷಿ ಆಯಿತು. ಮತ್ತು ನನಗೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರು ಬಂದುಬಿಟ್ಟು ಮೇಘ ಮತ್ತು ಸುಪ್ರೀತಾ ಅಂದ್ಬಿಟ್ಟು. ಅವ್ರನ್ನೂ ಕೂಡ ಕರೆದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಯಾಕಂದರೆ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದರು, ಅವ್ರನ್ನೂ ಕೂಡ ಮಾಡಿರ್ತಾರೆ ಅಂದ್ಕೊಂಡು ನಾನು ಸರಿ ಬಿಡಾಯಿತು, ಹೋದರೆ ಆಯಿತು ಅಂದ್ಕೊಂಡ್ವಿ. ಸೊ ಅವಳಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಅವಳು ಇಲ್ಲ ನಮಗೆ ಹೇಳಿಲ್ಲ ಅಂತ ಅಂದಳು. ಈಗ ಮಕ್ಕಳಿಗೆಲ್ಲ ಹೇಳಿಬಿಟ್ಟಿದ್ದೀನಿ, ರೆಡಿಯಾಗಿದ್ದೀನಿ, ಇನ್ನೂ ಹೋಗಲೇಬೇಕು. ಮತ್ತು ತುಂಬ ಜನ ಹೊರಟಿದ್ವಲ್ಲ, ಸರಿ ಬಿಡು ಹೋಗಿ ಬಂದರೆ ಆಯಿತು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಹೋದೆ. ಮಕ್ಕಳು ಯಾವಾಗಲೂ ಮನೇಲಿ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೂ ಒಂದು ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ. ನಿಜ, ನಾನು ಈ ಥರ ಎಲ್ಲ ಫಂಕ್ಷನ್ಗೆ ನಾನು ಯಾವಾಗಲೂ ಹೋಗೇ ಇಲ್ಲ. ನಾನು ಈ ನಡುವೆ ಹೋಗ್ತಾ ಇರೋದು ಫ್ರೆಂಡ್ಸ್ ನಾನು. ಹಾಗಾಗಿ ಮಕ್ಕಳಿಗೋಸ್ಕರ ಹೋಗ್ಬೇಕು ಅನಿಸುತ್ತೆ, ಅವ್ರಿಗೋಸ್ಕರ ಅವ್ರಿಗೊಂದು ಎಂಜಾಯ್ಮೆಂಟ್ ಇರಲಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು, ಎಂಟ್ರೆನ್ಸೇ ಸೂಪರಾಗಿತ್ತು. ನಾನು ಸಿಂಪಲಾಗಿ ಅವಾಗೆಲ್ಲ ಮನೆಯಲ್ಲೇ ಮದುವೆ ಮಾಡಿಬಿಡ್ತಾಯಿದ್ರು. ಇವಾಗೆಲ್ಲ ಚೌಟ್ರಿಲಿ ಮದುವೆ ಮಾಡ್ತಾರೆ.
ನಾನು ಜಾಸ್ತಿ ಹೋಗಿರೋದೆಲ್ಲ ಮನೆ ಮದುವೆಗಳಿಗೇ ಹೋಗಿರೋದು. ಮತ್ತು ಅಲ್ಲಿ ಹೋಗ್ತಾ ಒಂದು ಗಣೇಶ ಕೂಡ ವಿಸಿಟ್ಟು ಅಲ್ಲಿ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಗುಡ್ಡನ ನೋಡಿದ್ವಿ, ಆಮೇಲೆ ಗಣೇಶನ ನೋಡಿದ್ವಿ. ಮತ್ತು ಇಲ್ಲೆಲ್ಲರೂ ಮೂವಿ ಮಾಡೋರೆಲ್ಲ ಪ್ಯಾಕಿಗೆಲ್ಲ ಕಾಸು ಹಾಕ್ಬಿಟ್ಟು ಬರೀತಾಯಿದ್ರು ಕೊಡೋಕ್ಕೆ ಅಂದ್ಬಿಟ್ಟು. ತುಂಬ ಜನ ಕಾಸು ಚೇಂಜ್ ಇದ್ದರೆ ಕೊಡು ಅಂತ ಕೇಳ್ತಾಯಿದ್ರು. ಇವರೊಬ್ಬರೇ ಅಂತಲ್ಲ, ಬೇರೆಯವರೆಲ್ಲ ಕೇಳ್ತಾಯಿದ್ರು. ನಾನು ಅಮ್ಮನ ತಂದಿರಲಿಲ್ಲ, ಗೂಗಲ್ ಪೇ ಫೋನ್ಪೇ ಅಂತ ಹೇಳ್ತಾಯಿದ್ದೆ. ಎಲ್ಲರೂ ಸಡನ್ನಾಗಿ ಬರಬೇಕಂತ ಸಡನ್ನಾಗಿ ಡಿಸೈಡ್ ಮಾಡಿ ಬಂದಿರೋದ್ರಿಂದ ಪಾಪ ಅವ್ರಿಗೂ ಕಷ್ಟ ಆಯಿತು. ನೋಡಿ ನಾವೊಂದು ಎಲ್ಲರೂ 3 ಜನ ಸೇರಿ ಒಂದು ಗಿಫ್ಟ್ ತೊಗೊಂಡಿದ್ವಿ. ಅವಳು ಬರಿತಾ ಇದ್ಲು. ಎಲ್ಲ ಕಂಪ್ನಿಯವರೇ ಫ್ರೆಂಡ್ಸ್, ಎಲ್ಲ ಗೊತ್ತಿರೋವರೇ. ನಾನು ಮೊನ್ನೆ ರೆಸಾರ್ಟಿಗೆ ಹೋಗಿದ್ದೆ. ಅಲ್ಲಿ ನಂಗೊಬ್ಬರು ಕೂಡ ಪರಿಚಯ ಇಲ್ಲ, ತುಂಬ ಗ್ರ್ಯಾಂಡಾಗಿತ್ತು. ಅಲ್ಲಿ ನನಗೆ ಖುಷಿ ಇರಲಿಲ್ಲ, ಎಂಜಾಯ್ಮೆಂಟ್ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ ಬಂದ್ವಾ, ಎಲ್ಲ ಪರಿಚಯ ಇದ್ದರು, ಎಲ್ಲ ನಮ್ಮಂತೆಯೇ ಇದ್ದರು, ಚೆನ್ನಾಗಿತ್ತು. ಇಲ್ಲಿ ನನಗೆ ತುಂಬಾ ಖುಷಿ ಅನ್ನಿಸ್ತು. ಏನಂದರೆ ಇಬ್ಬರು ಫ್ರೆಂಡ್ಸ್ ಅವ್ರು ಯಾವಾಗಲೂ ಒಟ್ಟಿಗೆ ಹೋಗ್ತಾಯಿದ್ವಿ, ಅವರಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಿತ್ತು. ಅದ್ರ ಮಕ್ಕಳಿಗೋಸ್ಕರ ಹೋಗಿದ್ವಿ. ನಮ್ಮ ಮನೆಯವರು ಕೂಡ ಇದ್ದಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಅವರು ತಿರುಪತಿಗೆ ಹೋಗಿದ್ರು, ಹಾಗಾಗಿ ತಿರುಪತಿಗೆ ಹೋಗಿದ್ದಾರೆ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೀನಿ, ಆ ವಿಡಿಯೋ ತೋರಿಸ್ತಾ ಬರ್ತೀನಿ. ಪ್ಲೀಸ್ ದಯವಿಟ್ಟು ನೋಡಿ. ನಮ್ಮದು ಊಟ ಎಲ್ಲ ಆಯಿತು, ಮತ್ತು ಗಿಫ್ಟ್ ಎಲ್ಲ ಕೊಟ್ವಿ. ಊಟ ಎಲ್ಲ ಮಾಡಿಕೊಂಡು ಔಟ್ಸೈಡ್ ಬಂದುಬಿಟ್ಟು ಫೋಟೋ ಎಲ್ಲ ಹಿಡ್ಕೊತಾ ಇದ್ವಿ. ಔಟ್ಸೈಡ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು, ಪ್ಲೇಸ್ ಎಲ್ಲ ಸಖತ್ತಾಗಿತ್ತು. ಎಲ್ಲರೂ ಫೋಟೋ ಅಂದ್ಬಿಟ್ಟು ಫೋಸ್ ಕೊಡ್ತಾಯಿದ್ರು, ವೀಡಿಯೋ ಅಂತ. ಅವ್ರು ಯಾರಿಗೂ ಗೊತ್ತಾಗಿಲ್ಲ, ಕೆಲವ್ರಿಗೆ ಗೊತ್ತಾಯಿತು. ಕೇಳ್ತಾಯಿದ್ರು, ಯಾಕೆ ನವೀನ ವೀಡಿಯೋಸ್ ಹಾಕ್ತಾಯಿಲ್ಲ, ಯಾಕೆ ಏನಾಯಿತು ಅಂತ ಕೇಳ್ತಾಯಿದ್ರು. ಊಟ ಮಾಡ್ತಾಯಿದ್ದೀವಿ, ಸ್ವಲ್ಪ ವೀಡಿಯೋ ಆಚೆ ಈಚೆ ಆಗಿದೆ, ಸಾರಿ. ಚೆನ್ನಾಗಿತ್ತು ಊಟ ಕೂಡ, ತುಂಬ ವೆರೈಟಿ ಆಗಿತ್ತು, ಚೆನ್ನಾಗಿತ್ತು ಊಟಗಳೆಲ್ಲ. ಈ ಹುಡುಗಿ ಬಂದ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬರುತ್ತೆ. ನೋಡೋಕ್ಕೆ ತುಂಬಾ ಚಿಕ್ಕ ಹುಡುಗಿ ಥರ ಇದ್ದಾಳೆ, ಅದ್ರ ಏಜ್ ಆಗಿದೆ ಅವಳಿಗೆ. ನೋಡೋಕ್ಕೆ ತುಂಬಾ ಚಿಕ್ಕ ಹುಡುಗಿ ಥರ ಇರೋದ್ರಿಂದ ಒಂಥರ ಖುಷಿ ಆಗ್ತಾಯಿತ್ತು. ನನಗೇನೆ ಅವಳ ಪತ್ತೆ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮಾಮೂಲಿ ಡ್ರೆಸ್ಸಲ್ಲಿ ಬರ್ತಾಯಿದ್ಲಲ್ಲ, ಹಾಗಾಗಿ ಅವಳು ಬಂದು ಹಿಂದಿ ಹುಡುಗಿ, ಅವಳಿಗೆ ಕನ್ನಡ ಬರಲ್ಲ. ಹಾಗಾಗಿ ಒಬ್ಬಟ್ಟು ಮತ್ತು ಸ್ವೀಟ್ಸು, ಮುದ್ದೆ ಪ್ರತಿಯೊಂದು ಇತ್ತು, ಚೆನ್ನಾಗಿತ್ತು. ಯಾವ ತಿನ್ನಬೇಕು ಯಾವ್ದು ಬಿಡಬೇಕಂತಲೇ ಗೊತ್ತಾಗಲಿಲ್ಲ. ಸಖತ್ತಾಗಿತ್ತು ಊಟ ಅಂತೂ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ. ನೋಡಿ ಅಲ್ಲಿ ಕೂತಿರೋರೆಲ್ಲರೂ ನಮ್ಮ ಕಂಪನಿಯವರೇ ಇದ್ದಾರೆ, ಹಾಗಾಗಿ ಸ್ವಲ್ಪ ಖುಷಿ ಆಯಿತು ನಮಗೆ ಕೂಡ. ಬೇರೆ ಎಲ್ಲ ಹೋದರೆ ದೊಡ್ಡ ಇದಕ್ಕೆಲ್ಲ ಹೋದರೆ ಅಲ್ಲಿ ಯಾರೋ ಪರಿಚಯ ಇರಲ್ಲ, ಏನಿರಲ್ಲ. ಸುಮ್ಮನೆ ಹೋಗಬೇಕು, ಗೂಬೆಗಳ ಥರ ಕುತ್ಕೋಬೇಕು, ತಿನ್ನಬೇಕು, ಬರಬೇಕು, ಆ ಥರ ಇತ್ತು. ಇವರು ಬಂದು ನಮ್ಮ ಸರ್ ಇವರು. ಮತ್ತು ಇವರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಬಿಂದು ಅಂತ. ಇವರು ಅಶ್ವಿನಿ ಮೇಡಮ್ ಅಂದ್ಬಿಟ್ಟು HR ಡಿಪಾರ್ಟ್ಮೆಂಟ್ ಅವರು, ವೆಲ್ಫೇರ್ ಆಫೀಸರ್ ಅವರು ಕೂಡ ತುಂಬ ಒಳ್ಳೆಯವರು. ಚೆನ್ನಾಗಿ ಒಂದು ಪ್ರಾಬ್ಲಮ್ ಅಂತಾಗ ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಇವರು ಬಂದ್ಬಿಟ್ಟು ನಮ್ಮ ಸರ್ಗಳು, ಫ್ಲೋರ್ ಇನ್ಚಾರ್ಜ್ಗಳು ಇವರು. ಶ್ಯಾಮ್ ಸಾರ್, ರಾಜು ಸಾರ್, ಮಂಜು ಸಾರು, ರಂಗನಾಥ್ ಸಾರು, ಇವರೆಲ್ಲ ನಮ್ಮ ಸ್ಟಾಫ್ಗಳು. ಇವರು ಬಂದು ಮುನ್ರಾಜ್ ಸಾರ್ ಅಂದ್ಬಿಟ್ಟು, ಇವರು ಕೂಡ ತುಂಬ ಒಳ್ಳೆಯವರು. ಮುನ್ರಾಜ್ ಸರ್ ಅವರಲ್ಲಿ ತುಂಬ ಸ್ಟ್ರಿಕ್ಟ್ ಕೂಡ ಇರ್ತಾರೆ, ಮತ್ತು ಒಂದು ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಹೇಳ್ತಾರೆ. ಇವರು ಕೂಡ ನಮ್ಮ ID ಡಿಪಾರ್ಟ್ಮೆಂಟ್ ಇವರು ಇವರು HR ಡಿಪಾರ್ಟ್ಮೆಂಟ್ ಇವರು. ಈ ಸರ್ ಬಂದುಬಿಟ್ಟು ಇವ್ರ ಹೆಸರು ಮುನ್ರಾಜ್ ಸರ್ ಅಂದ್ಬಿಟ್ಟು. ಅವರು ನೋಡಿ, ಅವರು ಕೂಡ ತುಂಬ ಒಳ್ಳೆಯವರು. ಏನಾದರೂ ಇದು ಮಾಡಿದಾಗ ಒಂದು ಟಿಪ್ಸ್ ಹೇಳ್ತಾರೆ, ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ, ಇಷ್ಟ ಆಗುತ್ತೆ. ಮತ್ತು ಇವರು ಕೂಡ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಕವಿತಾ ಅಂದ್ಬಿಟ್ಟು. ಅವರು ಕೂಡ ಎಲ್ಲರೂ ಫ್ಯಾಮಿಲಿಯವರೇ ಬಂದಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು. ಊಟ ಎಲ್ಲ ಮಾಡಿದ್ವಿ, ಮತ್ತು ಐಸ್ ಕ್ರೀಮ್ ತಿನ್ನಬೇಕು, ಬೀಡ ತಿನ್ಬೇಕು ಅಂದ್ಬಿಟ್ಟು ನಾವಿಲ್ಲಿ ತೊಗೊತಾ ಇದ್ವಿ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ನಮಗೆ ಕನ್ಫ್ಯೂಷನಲ್ಲಿ ಇದ್ವಿ. ನಾನು ಏನೇ ಇದ್ದರೆ ಓಪನ್ ಅಪ್ ಆಗಿ ಡೈರೆಕ್ಟಾಗಿ ಮಾತಾಡ್ತೀನಿ. ಕೆಲವ್ರಿಗೆ ಹಿಂಗೆಲ್ಲ ಮಾತಾಡ್ತೀಯಾ, ಹಂಗೆಲ್ಲ ಮಾತಾಡಬೇಡ, ಹಂಗೆ ಹಿಂಗೆ ಅಂತಾರೆ. ನಾನು ಇರೋದೇ ಹಾಗೆ, ನಾನು ಮಾತಾಡೋದೇ ಹೀಗೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಮಾತು ಇದ್ದಂಗೆ ಹೇಳ್ಬಿಡ್ತೀನಿ, ಹಿಂಗೆ ಅಂದ್ಕೊಂಡು. ಮತ್ತು ನಾವು ಊಟಕ್ಕೆ ಹೋದಾಗ ನಿನ್ನ ಬ್ಯಾಗ್ ತೊಗೋ, ನಾನು ಬ್ಯಾಗ್ ತೊಗೊತೀನಿ, ಅದು ತೊಗೊಂಬರೋಣ, ಇದು ತೊಗೊಂಬರೋಣ ಅಂತೆಲ್ಲ ತಮಾಷೆಗೆ ಮಾತಾಡ್ಕೊತ ಇದ್ವಿ.
ಮಾತಾಡೋರೆಲ್ಲ ಕೆಟ್ಟವರಲ್ಲ, ಸೈಲೆಂಟಾಗಿರೋರೆಲ್ಲ ಒಳ್ಳೆಯವರಲ್ಲ. ಅವರವರ 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 ಹೇಳಕ್ಕೆ ಬರ್ತಾಯಿಲ್ಲ, ಅವರ ಮೈಂಡ್ ಸೆಟ್ ಅದು. ಮತ್ತು ಔಟ್ಸೈಡ್ ಐಸ್ ಕ್ರೀಮ್ ತಿಂದ್ಕೊಂಡು, ಬೀಡ ತಿಂದ್ಕೊಂಡು, ಮತ್ತು ಪಾನಿಪುರಿ ಎಲ್ಲ ತಿಂದ್ಕೊಂಡು ಒಂದು ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಖುಷಿ ಆಗುತ್ತೆ. ಈ ಥರ ಇರೋದು ಒಂದು ಜೀವನ, ಚಿಕ್ಕ ಜೀವನ, ಅದನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು, ಯೂಸ್ ಮಾಡ್ಕೋಬೇಕು. ನಾನು ಕೂಡ ಸೆಂಟ್ರಲ್ಲಿ ಕಾಮಿಡಿ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು, ಎಲ್ಲ ನಗಾಡ್ತಾಯಿದ್ವಿ. ಇವರು ಬಂದುಬಿಟ್ಟು ಮೆಕ್ಯಾನಿಕ್ ವೆಂಕಟೇಶ್ ಅಣ್ಣ ಅಂದ್ಬಿಟ್ಟು, ಇವರು ನಮ್ಮ ಸೂಪರ್ವೈಸರು ಪಾರ್ಥಿಬನ್ ಸರ್ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಯ್ ಮಾಡಿ ಅಂದರೆ, ಇಲ್ಲ ಹಾಯ್ ಮಾಡಬೇಡಿ, ಬಾಯ್ ಮಾಡಿ ಪಟ್ ಅಂತ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು. ಮತ್ತು ಹೋಗ್ಬಿಟ್ರು ಅವರು ಸೈಡಿಗೆ, ಮತ್ತು ನಿಂತ್ಕೊಳ್ಳೆ ಎಲ್ಲ ವೀಡಿಯೋ ಮಾಡ್ತೀವಿ ಅಂದ್ಬಿಟ್ಟು. ಅವರೆಲ್ಲರೂ ನೋಡ್ತಾರೆ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಒಂದು ಏನಾದರೂ ತಪ್ಪಿದರೆ ಹೇಳ್ತಾರೆ, ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ಹೇಳ್ತಾರೆ. ಇವಾಗ ಒಬ್ಬರು ಹೋದ್ರಲ್ಲ ಹೆಡ್ ಮೆಕ್ಯಾನಿಕಾಗಿ ಕೆಲಸ ಮಾಡ್ತಾರೆ, ಅವರು ಕೂಡ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾರೆ, ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ. ಅವರು ಕೆಲವರು ಆಡೋ ಮಾತಿಂದ ನಮಗೂ ಕೂಡ ಒಂದು ಖುಷಿ ಆಗುತ್ತೆ, ಒಂದು ಸಪೋರ್ಟಿಂಗು ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸಪೋರ್ಟ್ ಮಾಡ್ತಾರೆ, ಖುಷಿಯಾಗುತ್ತೆ. ಎಲ್ಲ ಆಯಿತು, ಹೋಗ್ತಾಯಿದ್ವಿ, ಟೈಮ್ ಆಗಿತ್ತು. ಇಲ್ಲೊಂದು ಬಾವಿ ಥರ ಇತ್ತು, ಸೆಟ್ಟಿಂಗ್ ಇದು. ನಾನು ನಿಜ ಬಾವಿ ಅಂದ್ಕೊಂಡ್ಬಿಟ್ಟೆ. ನನ್ನ ಮಗನ ನೋಡೇ ಇಲ್ಲ. ನಾನು ಆ ಕಡೆಯಿಂದ ಬಂದುಬಿಟ್ಟು ಹತ್ತಿಬಿಟ್ಟು ಇಳಿದೇ ಬಿಟ್ಟ. ನನಗಂತೂ ಭಯನೇ ಆಗೋಯ್ತು. ಅಲ್ಲಿ ಫ್ರೆಂಡ್ ನೀರಿದೆಯಾ ನೋಡು ಅಂತಿದ್ರು. ನಾನು ಕೂಡ ನೀರಿದೆ ಅನ್ನೋ ಥರನೇ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ನನ್ನ ಮಗ ಇಳಿದೇ ಬಿಟ್ಟ. ಅವಳು ಬೈತಾಯಿದ್ಲು, ಏನೋ ನಿನ್ನ ಮಗ ಈ ಬಾವಿ, ನಂಗೆ ಭಯನೇ ಆಗೋಯ್ತು ಅಂತ. ಮತ್ತು ನಾನು ಬೈತಾಯಿದ್ದೆ, ಹಂಗೆ ಇಳಿಬಾರ್ದು, ಒಂಥರ ಭಯ ಅಲ್ವಾ, ಗೊತ್ತಿಲ್ಲ ಏನಿಲ್ಲ, ಭಯ, ಹೆದರ್ಕೊಂಡ್ಬಿಡ್ತಾರೆ ಮಕ್ಕಳು. ನನ್ನ ಮಗ ಸ್ವಲ್ಪ ಹಾಗೆ. ನಾವಿಲ್ಲಿ ಮದುವೆ ಏನು ಹೇಳ್ಬೇಕು, ನಾವೆಲ್ಲರೂ ಮದುವೆಗೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಮದುವೆಗೆ ಬಂದಿದ್ದೀವಿ. ನಮ್ಮ ಮೇಡಮ್ ತಮ್ಮನ ಮದುವೆಗೆ ಬಂದಿದ್ದೀವಿ. ಸೊ ಎಲ್ಲರನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ನೀನೇ ಹೇಳು, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಟನ್ ಮರಿಬೇಡಿ. ಬಾಯ್ ಗಾಯ್ಸ್. ಇಲ್ಲಿ ನೋಡಿ, ನಮ್ದು ಫ್ರೆಂಡ್ ಮಗ ಚೆನ್ನಾಗಿದ್ದಾನೆ, ಸೂಪರ್ ಹುಡುಗ. ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಓನ್ ಬಿಸ್ನೆಸ್. ಓಕೆ, ಬಾಯ್ ಫ್ರೆಂಡ್ಸ್. ಹಾಯ್, ನನ್ನ ಹೆಸರು ಸ್ಫೂರ್ತಿ. ನಾನು 6th ಸ್ಟ್ಯಾಂಡರ್ಡ್ A3 ಸೆಕ್ಷನ್ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಹೆಸರು ವಿದ್ಯಾವಾಣಿ ಪಬ್ಲಿಕ್ ಸ್ಕೂಲ್. ನಾನು ನವೀನ್, ತುಂಬ ಚೆನ್ನಾಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ಬಂದರು. ಹಾಯ್, ನಾನು ಸ್ಫೂರ್ತಿ. ನಾನು 6th ಸ್ಟ್ಯಾಂಡರ್ಡ್ A3 ಸೆಕ್ಷನ್ನು. ನಾನು ಸ್ಕೂಲಿಗೆ ಬಂದುಬಿಟ್ಟು ವಿದ್ಯಾವಾಹಿನಿ ಪಬ್ಲಿಕ್ ಸ್ಕೂಲು. ನಾನು ಯಾವಾಗಲೂ ನವೀನ ಆಂಟಿ ವ್ಲಾಗ್ಸ್ ನೋಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ತುಂಬ ಒಳ್ಳೆ ಹುಡುಗಿ. ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್, ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.